ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇರುವಂತಹ ಪವಿತ್ರ ಗೌಡ ಭೇಟಿ ಮಾಡೋದಕ್ಕೆ ಠಾಣೆಗೆ ಆಗಮಿಸಿದ್ದಾರೆ ಪವಿತ್ರ ಗೌಡ ಪುತ್ರಿ. ಅಜ್ಜಿಯ ಜೊತೆಗೆ ಠಾಣೆಗೆ ಬಂದ್ರು ಪವಿತ್ರ ಗೌಡ ಪುತ್ರಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದು ಮರ್ಡರ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ತಾಯಿ. ಹಾಗಾಗಿ ತಾಯಿಯನ್ನ ಭೇಟಿಯಾಗೋಕೆ ಮಗಳು ಬಂದಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಮರ್ಡರ್ ಪ್ರಕರಣದಲ್ಲಿ ತಾಯಿ ಅರೆಸ್ಟ್ ಆಗಿ ವಿಚಾರಣೆ ಎದುರಿಸ್ತಾ ಇದ್ರೆ ನಿಜಕ್ಕೂ ಇಡೀ ಕುಟುಂಬಕ್ಕೂ ದೊಡ್ಡ ಆಘಾತನೇ. ಆ ಪುತ್ರಿಗೆ ಭೇಟಿಯಾಗೋದಕ್ಕೆ ಏನ್ ಬಂದ್ರು, ಅವಕಾಶ ಸಿಗ್ತಾ ಹೇಗೆ? ಇವಾಗ ಆಲ್ರೆಡಿ ಪ್ರತಿಮಾ ಮಗಳು ಅಂದ್ರೆ ಪವಿತ್ರ ಗೌಡ ಮಗಳು ಹಾಗೂ ಅವರ ತಾಯಿ ಇಬ್ರು ಕೂಡ ಭೇಟಿಗೆ ಆಗಮಿಸಿರುವಂತದ್ದು. ಅವರ ಇಬ್ಬರನ್ನು ಕೂಡ ಠಾಣೆಯ ಒಳಗಡೆ ಬಿಡಲಾಗಿದೆ. ಅಂದ್ರೆ ತಾಯಿಯನ್ನ ಭೇಟಿ ಮಾಡೋದಕ್ಕೆ ಒಂದು ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಈ ಹಿಂದೆನೂ ಕೂಡ ನಿನ್ನೆಯಿಂದನೂ ಕೂಡ ಬರೋದಕ್ಕೆ ಟ್ರೈ ಮಾಡ್ತಿದ್ರು, ಆದ್ರೆ ಆಗಿರ್ಲಿಲ್ಲ. ಇದೀಗ ಒಂದು ಏನು ಭೇಟಿಗೆ ಒಂದು ಸಮಯಾವಕಾಶವನ್ನ ಕೇಳ್ಕೊಂಡು ಇದೀಗ ಬಂದಿರುವಂತದ್ದು. ಸ್ಟೇಷನ್ಗೆ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಹೋಗಿರುವಂತದ್ದು. ಭೇಟಿಗೆ ಅವಕಾಶ ಸಿಕ್ಕಿದೆ, ಅವ್ರ ಜೊತೆ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಇನ್ನೂ ಕೂಡ ಸ್ಟೇಷನ್ ಇಂದ ಆಚೆ ಬಂದಿಲ್ಲ. ಮಗಳು ಮತ್ತು ತಾಯಿ ಇಬ್ರು ಕೂಡ ಭೇಟಿಗೆ ಬಂದಿರುವಂತದ್ದು. ಭೇಟಿ ಮಾಡಿ ಪವಿತ್ರ ಗೌಡರನ್ನ ಒಂದು ಮಾತಾಡಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಕೂಡ. ಅವರು ಬರ್ತಿದ್ದಂತೆ ಮತ್ತೆ ಒಂದು ಗೇಟ್ ಅನ್ನ ಕ್ಲೋಸ್ ಮಾಡಿ ಒಳಗಡೆ ಒಂದು ಭೇಟಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.